ಬೆಳಕು ಯಾರು ನನ್ನ ಮೊಬೈಲ್ ನನ್ನ ಜಾಬಲ್ಲಿ ಇದೆ ನೋಡಿ ಎತ್ಕೊಳ್ಳಿ ಯಾವುದು ಇದೆ ಈ ಕಡೆ ಇದೆಯಾ ಈ ಕಡೆ ಇರ್ಬೇಕು ಕಾಣಿಸ್ತಾ ಇಲ್ಲ ಮೊದಲೇ ಇದೇನಾ ಏನು ಅವಲ್ಲಿ ಅಷ್ಟೊಂದು ಬೆಳಕಿತ್ತು ಆರೋಯ್ತಾ ನೋಡಿ ಅಲ್ಲೆಲ್ಲರೂ ಹಿಡ್ಕೋಬೇಕು ಬರೋಣ ಅಲ್ಲೋಗಿ ಹಿಂದೆ ಹೋಗಿ ಅವ್ರ ಹಿಂದೆ ಅಲ್ಲೇ ಹೋಗಿ ಅವ್ರ ಹಿಂದೆ ಮಂಡ್ಯದವರೆಲ್ಲ ಹಿಂದೆ ಹೋಗಿ ಅವ್ರ ಹಿಂದೆ ಮೀಡಿಯಾ ಕವರ್ ಮಾಡ್ಬೇಕು ಹೋಗಿ ನಮ್ಮ ಹೋರಾಟ ಎಲ್ಲ ಸಾರ್ವಜನಿಕರು ಗೊತ್ತಿರಬಾರ್ದು. ಏನು 55 ದಿವಸ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ಎಲ್ಲ 230 ಪಂಚಾಯತಿಲಿ ಮಧ್ಯ ಸಾವಿರಾರು ಹಳ್ಳಿಗಳು ಸಿಕ್ಕಿದ್ದಾವೆ. ಆ ಹಳ್ಳಿಗಳಿಗೆಲ್ಲ ನಾವೇನು ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಗಳಲ್ಲಿ ಮೇನ್ ಪೇಜು ಎಲ್ಲ ನಮ್ಮ ಮೇನ್ ಪೇಜ್ ಆಗ್ತಾ ಇದೆ. ಮಾತಾಡಿ ನೀವು. ಬಂಧುಗಳೇ ನಮಸ್ಕಾರ. ಬಂಧುಗಳೇ ನಮಸ್ಕಾರ. ನಾನು ಅರುಣ್ಕುಮಾರ್ ಯತ್ನಾಳ್, ಕೆಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಮಂಡ್ಯ ನಗರದಲ್ಲಿ ಪಂಚಿನ ಮೆರವಣಿಗೆ ಯಾವ ಕಾರಣಕ್ಕಾಗಿ ಏಕರೂಪ ಸಮಾನ ಶಿಕ್ಷಣವನ್ನು ಆಗ್ರಹಿಸಿ ಇವತ್ತು ಮಂಡ್ಯ ನಗರದಲ್ಲಿ ಪಂಚಿನ ಮೆರವಣಿಗೆ ಸಹಸ್ರಾರು ರೈತರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳು ಎಲ್ಲ ಇವತ್ತು ಪಂಚಿನ ಮೆರವಣಿಗೆ ಬಂದಿದ್ದಾರೆ. ಕಾರಣ ಇಷ್ಟೇ, ಏಕರೂಪ ಸಮಾನ ಶಿಕ್ಷಣವನ್ನು ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಜನಗಳು ಬಂದಿದ್ದಾರೆ. ಇದಕ್ಕೆ ಹಿನ್ನೆಲೆ ಏನಪ್ಪಾ ಅಂದ್ರೆ ಏಪ್ರಿಲ್ 11ರಂದು ಮಂಡ್ಯ ಜಿಲ್ಲೆಯಾದ್ಯಂತ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ ರಾಜ್ಯ SDMC ಸಂಘಗಳ ಸಹಯೋಗದಲ್ಲಿ ಇವತ್ತು ಮಂಡ್ಯ ಜಿಲ್ಲಾದ್ಯಂತ 233 ಗ್ರಾಮ ಪಂಚಾಯಿತಿಗಳಲ್ಲಿ ಬರುವಂಥ 1000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಭೇಟಿ ಮಾಡಿ ಅಲ್ಲಿರುವಂಥ ಕುಂದುಕೊರತೆಗಳನ್ನು, ಅಲ್ಲಿರುವಂಥ ಒಂದಷ್ಟು ಸೌಲಭ್ಯದ ಕೊರತೆಗಳನ್ನು ಜನಸಾಮಾನ್ಯರಿಗೆ ತೋರಿಸಿರುವಂಥದ್ದು. ಅಲ್ಲಿ ಏನೇ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಪರಾಮರ್ಶಿಸಿದ್ದಾರೆ. ಇವೆಲ್ಲ ಗಮನಿಸಿದರ ಒಟ್ಟಾರೆಯಾಗಿ ಇವತ್ತಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ವೇಳೆ ಬೇಕಾಗಿರುವಂಥ ಏನು ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ಒಂದು ಪಂಜಿನ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ. ಏಕರೂಪ ಸಮಾನ ಶಿಕ್ಷಣ, ಸರ್ಕಾರಿ ಶಾಲೆಯಾಗಿರಲಿ ಖಾಸಗಿ ಶಾಲೆಯಾಗಿರಲಿ ಗುಣಮಟ್ಟದ ಶಿಕ್ಷಣ, CBSE ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪ್ರಾಥಮಿಕ ಹಂತದ ಶಿಕ್ಷಣ ಆಯಾ ಹಳ್ಳಿಗಳಲ್ಲೇ ನಡೀಬೇಕು. ಆಯಾ ಹಳ್ಳಿಗಳಲ್ಲೇ ನಡೆಯುವ ಮುಖಾಂತರ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಅವರು KPS ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳಿ ವಿಲೀನ ಮಾಡ್ಕೊಂಡು ಹೋಗ್ತಿದ್ದೀರ. ವಿಲೀನ ಮಾಡ್ತು ಅಂದ್ರೆ ಹಳ್ಳಿಗಳ ಶಾಲೆ ನಿರ್ಮಾಣ ಆಗ್ತವೆ. ಹಾಗಾಗಿ KPSC ಮಾಡ್ಕೊಳ್ಳಿ, ಆದರೆ ಪ್ರತಿ ಹಳ್ಳಿಗಳಲ್ಲೂ ಪ್ರಾಥಮಿಕ ಹಂತದ ಶಿಕ್ಷಣ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಇರಬೇಕು ಅನ್ನೋದು ಆಗ್ರಹಿಸ್ತಾ ಇದ್ದೇವೆ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ರಾಜ್ಯ ಸರ್ಕಾರ ಅಂತ ನಾವು ಕೂಡ KRS ಪಕ್ಷ ಕೊಟ್ಟು ನಾವು ನಮ್ಮ ಪ್ರಣಾಳಿಕೆಗಳಲ್ಲಿ ಹೇಳ್ಕೊಂಡಿದ್ದೇವೆ. ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗುಣಮಟ್ಟದ ಶಿಕ್ಷಣವನ್ನು ಏಕರೂಪ ಸಮಾನ ಶಿಕ್ಷಣವನ್ನು ಕೊಡಬೇಕು. ತನ್ಮೂಲಕ ಸರ್ವರಿಗೂ ಸಮಪಾಲುವಂತೆ ರೈತರಿಗೆ ಇವತ್ತು ಖಾಸಗಿ ಶಾಲೆಗಳ ಇವತ್ತು ರೈತರಿಗೆ ಒಂದು ಹೊರೆ ಆಗ್ತದೆ. ಹೊರೆ ಆಗುವಂಥದ್ದು ನಿಲ್ಲಬೇಕು. ಆ ಕಾರಣಕ್ಕಾಗಿ ನಾವು ಒಂದು ಜಿಲ್ಲಾದ್ಯಂತ ಒಂದು ಪಾದಯಾತ್ರೆಯಲ್ಲಿ ನಾವು KRS ಪಕ್ಷವು ಕೊಟ್ಟ ಭಾಗವಾಗಿದೆ. ಹಾಗಾಗಿ ರಾಜ್ಯದ ಜನತೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಬೇಕು. ಇವತ್ತು ಗುಣಮಟ್ಟದ ಶಿಕ್ಷಣ, ಏಕರೂಪ ಸಮಾನ ಶಿಕ್ಷಣವನ್ನು ಕೊಡಪ್ಪ. ಯಾವ್ದಾವುದೋ ಒಂದಷ್ಟು ಯೋಜನೆಗಳನ್ನು ಕೊಡ್ತೀರಾ, ಗ್ಯಾರಂಟಿಗಳನ್ನು ಕೊಡ್ತೀರಾ. ಅದ್ರ ಜೊತೆಗೆ ಬೇಕಾಗಿರುವಂಥದ್ದು ಖಂಡಿತವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯ. ಪ್ರತಿ ಹಳ್ಳಿಗಳಲ್ಲೂ ಶಾಲೆ ಉಳಿಬೇಕು. ಇದು ಯಾವುದೇ ಇವತ್ತು ನೀವು ಮ್ಯಾಗ್ನೆಟ್ ಶಾಲೆಗಳು ಅಂತ ತಗೊಂಡು ಕೊಟ್ಬಿಟ್ಟು ಎಲ್ಲ ವಿಲೀನ ಮಾಡ್ತೀರಾ ಅಂತ ಹೇಳ್ತೀರಾ. ಬಸ್
ತಗೊಂಡೋಗಿ ಬಿಡ್ತೀರಾ ಅಂತಾರ. ಎಷ್ಟು ಹಳ್ಳಿಗಳಿಗೆ ಇವತ್ತು ಬಸ್ಗಳೇ ಬರ್ತಾ ಇಲ್ಲ, ಸರ್ಕಾರಿ ಬಸ್ಗಳೇ ಬರ್ತಾ ಇರುವಂತ ಸಂದರ್ಭದಲ್ಲಿ ಮಕ್ಕಳನ್ನ ಪಕ್ಕದ ಶಾಲೆಗಳಿಗೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಶಾಲೆಗಳಿಗೆ ಕಳಿಸ್ತೀವಿ ಅಂತೀರ. ಎಷ್ಟು ಸ್ವಾಮಿ ಇವತ್ತು ಯಾವ ಕಾಲದಲ್ಲಿ ಇದೀವಿ? 35-40 ವರ್ಷದ ಹಿಂದ್ಗಡೆನೆ ಪ್ರತಿಯೊಂದು ಊರಲ್ಲಿ ಶಾಲೆ ಬೇಕು ಅಂತ ಶಾಲೆ ತಂದ್ವಿ. ಎಷ್ಟೋ ಜನಗಳು ಇವತ್ತು ನಾವು ಖುಷಿಯಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮ